ಯಂ ಶೈವಾಃ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧಾ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯಥ ಜೈನಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದಧಾತು ವಾಂಛಿತಫಲಂ ತ್ರೈಲೋಕ್ಯನಾಥೋ ಹರಿಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ಮುಮುಕ್ಷ ಸಾಧಕರು, ಸದ್ಗುರು ಭಕ್ತರು, ಅಧ್ಯಾಸ ಭಾಷ್ಯಾರ್ಥ ಪ್ರಿಯರು ಆಗಿರುವ ಶುದ್ಧ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿ, ವಾರ ಶುಕ್ರವಾರ, 2025ನೇ ಇಸವಿ ಡಿಸೆಂಬರ್ ಮಾಹೆಯಲ್ಲಿ ಇಂದು 26ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು
ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ ಕನ್ನಡದ ಗ್ರಂಥದಲ್ಲಿ 156ನೇ ಪುಟದಲ್ಲಿ 43ನೇ ಪ್ಯಾರಾಗ್ರಾಫ್ ಪ್ರಾರಂಭ ಮಾಡೋಣ. ಪ್ರಮಾಣಾನ ಅವಿದ್ಯಾ ಪುರಸ್ಸರತ್ವೋಪಪಾದನೋಪಸಂಹಾರ. ಅವಿದ್ಯಾ ಪುರಸ್ಸರತ್ವ ಉಪಪಾದನ ಉಪಸಂಹಾರ. ಎಷ್ಟು ಚೆನ್ನಾಗಿದೆ. ಆಸ್ ಎ ಗೈಡ್, ಆಸ್ ಎನ್ ಐಡಿಯಲ್ ಟೀಚರ್, ಸ್ವಾಮೀಜಿ ಇಸ್ ರೈಟಿಂಗ್ ಸುಗಮ ವ್ಯಾಖ್ಯಾನ. ಪ್ರಮಾಣಾನ ಎಲ್ಲ ಪ್ರಮಾಣಗಳು, ಅದು ಇಂದ್ರಿಯ ಪ್ರಮಾಣವಿರಬಹುದು, ಪ್ರತ್ಯಕ್ಷ ಪ್ರಮಾಣವಿರಬಹುದು, ಅನುಮಾನ ಪ್ರಮಾಣವಿರಬಹುದು, ಆಗಮ ಪ್ರಮಾಣವಿರಬಹುದು. ಎಲ್ಲಾ ಪ್ರಮಾಣಗಳು ಅವಿದ್ಯಾ ಪುರಸ್ಸರವಾಗಿವೆ. ಸರ್ವಾಣಿ ಪ್ರಮಾಣಾನಿ ಅವಿದ್ಯಾ ಪುರಸ್ಸರಾಣ್ಯೇವ ಅವಿದ್ಯಾ ಪುರಸ್ಕೃತ್ಯೈವ ಸರ್ವಾಣಿ ಪ್ರಮಾಣಾನಿ ಪ್ರವೃತ್ತಾನಿ ಎನ್ನುವುದನ್ನ ಉಪಪಾದನ ಯುಕ್ತಿಯಿಂದ ಇಲ್ಲಿಯವರೆಗೆ ವಿಚಾರ ಮಾಡಿದ್ದಾಯ್ತು. ಇದನ್ನ ಉಪಸಂಹಾರ, ಈಗ ಉಪಸಂಹಾರ ಮಾಡುತ್ತಿದ್ದಾನೆ. ಎಲ್ಲಾ ಪ್ರಮಾಣಗಳು ಅವಿದ್ಯಾ ಪುರಸ್ಸರವಾಗಿವೆ. ಏನ್ ಸ್ವಾಮಿ ಇದು? ಲೌಕಿಕ ಜನಗಳ ಮಾತುಗಳಿಗೂ ಬ್ರಹ್ಮಜ್ಞಾನಿಗಳ ಅನುಭವದ ಮಾತಿಗೂ ಎಷ್ಟು ವ್ಯತ್ಯಾಸ. ಎಲ್ಲ ಜ್ಞಾನಿಗಳು ಚಿನ್ನ ಬೇಕು, ಬೆಳ್ಳಿ ಬೇಕು, ವಜ್ರ ಬೇಕು ಅಂತ ತುಂಬಾ ಕಷ್ಟಪಡ್ತಾನೆ. ಬ್ರಹ್ಮಜ್ಞಾನಿ ಈ ಕಲ್ಲು ಬೇಡ ಅಂತಾನೆ. ಸಮನೋಷ್ಟಾಶ್ಮಕಾಂಚನ. ಬಾಬಾ ಚೆನ್ನಾಗಿ ಒಂದು ಮಣ್ಣು ಮುದ್ದೆ, ಕಲ್ಲು, ಮಂಗಳ, 3 ಒಂದೇ. ಬಹಳ ಚೆನ್ನಾಗಿ. ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಎಲ್ಲ ವ್ಯವಹಾರಗಳು ಅವಿದ್ಯಾ ಪುರಸ್ಸರ. ಎಲ್ಲ ಪ್ರಮಾತು ಪ್ರಮಾಣ ಪ್ರಮೇಯ ರೂಪವಾಗಿರುವ ತ್ರಿಪುಟಿ ವ್ಯವಹಾರವು ಅವಿದ್ಯಾ ಪುರಸ್ಸರವಾಗಿದೆ ಎನ್ನುವುದನ್ನ ಈಗ ಉಪಸಂಹಾರ ಮಾಡುತ್ತಿದ್ದಾರೆ. ಏವಂ ತಾವತ್ ಇದಂ ಉಪಪಾದಿತಂ ಯತ್ ಇಂದ್ರಿಯ ವ್ಯಾಪಾರಂ ವಿನಾ ನ ಪ್ರತ್ಯಕ್ಷಾದಿ ವ್ಯವಹಾರ ಸಿದ್ಧ್ಯತಿ. ಇಂದ್ರಿಯಾಣಿ ಚ ಸ್ವಾಧಿಷ್ಠಾನಂ ದೇಹಂ ಆಕ್ಷಿಪಂತಿ ಆತ್ಮನಿ ವ್ಯಾಪಾರಶ್ಚ ಇಂದ್ರಿಯಾಧಿಷ್ಠಾನಭೂತ ದೇಹಸ್ಯ ಜಸ್ತಾತ್ಮತಾಂ ಅಪೇಕ್ಷತೆ ಇತಿ. ಕೊಂಡಿ ಗುಡ್ಸ, ಒಂದಕ್ಕೊಂದು ಕೊಂಡಿ. ಏವಂ ತಾವತ್, ಇಲ್ಲಿಯವರೆಗೆ ಏನ್ ವಿಚಾರ ಮಾಡಿದ್ದೇವೆ ಅಂತಂದ್ರೆ, ಉಪಪಾದಿತಂ ಯುಕ್ತಿಯ ನಿರ್ಣೀತಂ, ಇಲ್ಲಿಯವರೆಗಿನ ಚರ್ಚೆಯಿಂದ ಇಷ್ಟನ್ನು ನಿರ್ಣಯ ಮಾಡಿದ್ದೇವೆ. ಯತ್ ಏನೆಂದರೆ, ಇಂದ್ರಿಯ ವ್ಯಾಪಾರಂ ವಿನ, ಇಂದ್ರಿಯಗಳ ವ್ಯಾಪಾರವಿಲ್ಲದೆ ಹೋದರೆ ನ ಪ್ರತ್ಯಕ್ಷಾದಿ ವ್ಯವಹಾರ ಸಿದ್ಧತಿ, ಪ್ರತ್ಯಕ್ಷವೇ ಮುಂತಾದ ಯಾವ ವ್ಯವಹಾರವೂ ಸಿದ್ಧವಾಗುವುದಿಲ್ಲ. ಪ್ರತ್ಯಕ್ಷ ವ್ಯವಹಾರ ಎನ್ನಬೇಕಾದರೆ ಅಲ್ಲಿ ಇಂದ್ರಿಯ ವ್ಯಾಪಾರ ಬೇಕು. ಪಂಚ ಜ್ಞಾನೇಂದ್ರಿಯಗಳು ವ್ಯಾಪಾರವನ್ನ ಮಾಡದೆ ಹೋದರೆ ಅಲ್ಲಿ ಯಾವ ಪ್ರತ್ಯಕ್ಷಾದಿ ವ್ಯವಹಾರವೂ ಇಲ್ಲ. ಪ್ರತ್ಯಕ್ಷಾದಿ ವ್ಯವಹಾರ ಇಂದ್ರಿಯ ವ್ಯಾಪಾರಂ ಸ್ವೀಕೃತ್ಯ ಸಿದ್ಧತೆ. ಒಂದು, ಎರಡು ತರ ಅರ್ಥ ಮಾಡೋಣ. ಇಂದ್ರಿಯ ವ್ಯಾಪಾರಂ ವಿನಾ ಪ್ರತ್ಯಕ್ಷಾದಿ ವ್ಯವಹಾರ ನ ಸಿದ್ಧತೆ. ಸರ್ವೋಪಿ ಪ್ರತ್ಯಕ್ಷಾದಿ ವ್ಯವಹಾರ ಇಂದ್ರಿಯ ವ್ಯಾಪಾರಂ ಸ್ವೀಕೃತ್ಯೈವ ಪ್ರವೃತ್ತಃ. ಇಂದ್ರಿಯಾಣಿ ಚ, ಇಂದ್ರಿಯ ಕಣ್ಣು, ಕಿವಿ, ಮೂಗು ಮುಂತಾದ ಇಂದ್ರಿಯಗಳು ವ್ಯಾಪಾರ ಮಾಡಬೇಕಾದರೆ ಇಂದ್ರಿಯ ವ್ಯಾಪಾರ
ಇಂದ್ರಿಯಾಣಿ ಚ ಸ್ವಾಧಿಷ್ಠಾನಂ ದೇಹಮಾಕ್ಷಿಪಂತಿ. ಆಕ್ಷಿಪಂತಿ ಅಂದ್ರೆ ಅವಶ್ಯವಾಗಿ ಅಪೇಕ್ಷಿಸುತ್ತವೆ. ಇಂದ್ರಿಯಗಳು ವ್ಯಾಪಾರ ಮಾಡಬೇಕಾದರೆ ಅವುಗಳಿಗೆ ಸ್ವ ಅಧಿಷ್ಠಾನಂ ಅಧಿಷ್ಠಾನವಾಗಿರುವ ದೇಹಮಾಕ್ಷಿಪಂತಿ ದೇಹವನ್ನ ಬಯಸುತ್ತವೆ. ದೇಹವಿಲ್ಲದೆ ಹೋದರೆ ಇಂದ್ರಿಯ ವ್ಯಾಪಾರವಿಲ್ಲ. ಬಹಳ ಜನ ಅಲ್ವಾ, ಈಗ ಶರೀರವೇ ಇಲ್ಲ ಒಂದ್ ಕಡೆ. ಎಲ್ಲಿ ಶರೀರವಿಲ್ಲವೋ ಅಲ್ಲಿ ಕಣ್ಣಿದೆಯಾ, ಮೂಗಿದೆಯಾ, ಕಿವಿ ಇದೆಯಾ? ಯಾವುದು? ಆದ್ದರಿಂದ ಇಂದ್ರಿಯಗಳು ವ್ಯಾಪಾರ ಮಾಡಬೇಕಾದರೆ ಒಂದು ಆಶ್ರಯ ಬೇಕು. ಗೃಹಸ್ಥರು ಹೆಂಡತಿ, ಮಕ್ಕಳು, ಸೊಸೆಯವರು, ಅಳಿಯಂದ್ರು, ಅತ್ತೆ, ಮಾವ, ಅಪ್ಪ, ಅಮ್ಮ 15 ಜನ ಇದ್ದಾರೆ. ಅವ್ರು ವಾಸ ಮಾಡಬೇಕಾದ್ರೆ ಒಂದ್ ಜಾಗ ಬೇಡವೆ? ಇಲ್ಲಿಂದ ಬಾಂಬೆಗೆ ಹೋಗ್ತಾರೆ, ಫ್ಲೈಟ್ ನಲ್ಲಿ ಹೊಟ್ಟೋದ್ರು, ಬಾಂಬೆ ತಲುಪಿದ್ರು. ಎಲ್ಲಿ ಉಳ್ಕೋಬೇಕು? ಎಲ್ಲಿ ಊಟ ಮಾಡಬೇಕು? ಎಲ್ಲಿ ಮಲಿಕೊಳ್ಬೇಕು? ಒಂದು ಆಶ್ರಯ ಬೇಕು. ಅದೇ ರೀತಿಯಲ್ಲಿ ಇಂದ್ರಿಯಗಳು ಸ್ವ ಅಧಿಷ್ಠಾನಂ ತಮಗೆ ಅಧಿಷ್ಠಾನವಾಗಿರುವ ಆಶ್ರಯವಾಗಿರುವ ದೇಹವನ್ನ ಅವಶ್ಯವಾಗಿ ಬಯಸುತ್ತವೆ. ಆಕ್ಷೇಪಂತಿ ಅಂದ್ರೆ ನೆಸೆಸರ್ಲಿ ದೇ ನೀಡ್ ಒನ್ ಬಾಡಿ. ಆತ್ಮನಿ ವ್ಯಾಪಾರಶ್ಚ ಇಂದ್ರಿಯಾಧಿಷ್ಠಾನಭೂತ ದೇಹಸ್ಯ ಅಧ್ಯಸ್ಥಾತ್ಮತಾಮಪೇಕ್ಷತೆ ಇತಿ ಶ್ರೀರಾಮಚಂದ್ರ. ಆತ್ಮನಿ ವ್ಯಾಪಾರ, ಆತ್ಮನಿ ತನ್ನಲ್ಲಿ ವ್ಯಾಪಾರವಾಗ್ತಾ ಇದೆ. ಎಷ್ಟು ವ್ಯಾಪಾರವಾಗ್ತಾ ಇದೆ? ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಒಂದು ದಿವಸಕ್ಕೆ 1000 ವ್ಯಾಪಾರ ಇದೆ. ಎಲ್ಲಾ ವ್ಯಾಪಾರಗಳು ಕೂಡ ಇಂದ್ರಿಯ ಅಧಿಷ್ಠಾನಭೂತ, ಇಂದ್ರಿಯಗಳಿಗೆ ಅಧಿಷ್ಠಾನ ಆಶ್ರಯವಾಗಿರುವಂತ ದೇಹಸ್ಯ ದೇಹವನ್ನ ಅಧ್ಯಸ್ಥಾತ್ಮತಾಂ ದೇಹವು ನಾನು ಎಂದು ಅಧ್ಯಾಸ ಮಾಡಿಕೊಳ್ಳಲ್ಪಟ್ಟಿರಬೇಕು. ಬರೀ ಶರೀರ ಯಾವ ವ್ಯಾಪಾರವನ್ನು ಮಾಡುವುದಿಲ್ಲ. ಶರೀರವಿಲ್ಲದೆ ಇಂದ್ರಿಯ ವ್ಯಾಪಾರಗಳಿಲ್ಲ. ಆ ಶರೀರವನ್ನು ನಾನು ಎಂದು ಅಧ್ಯಾಸ ಮಾಡಿಕೊಳ್ಳದೆ ಹೋದರೆ ಶರೀರದಲ್ಲಿ ಯಾವ ವ್ಯಾಪಾರಗಳು ಆಗುವಂತಿಲ್ಲ. ಎಲ್ಲ ವಿಚಾರ ಮಾಡಿ, ನಾವು ವಿಚಾರವೇ ಮಾಡಿಲ್ಲ. ಎತ್ಕೊಳ್ಳೆ ಕೈಕಾಲು ಮುಖ ತೊಡ್ಕೊಳ್ಳೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ಸ್ನಾನ, ಸಂಧ್ಯಾ ಪೂಜಾ, ತಿಂಡಿ, ಪ್ರಪಂಚ ಮಾಡ್ತಾ ಇದೀವಿ. ಇದಾಗಬೇಕಾದರೆ ಏನೇನ್ ಬೇಕಾಗಿದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಗುರು. ಈ ವಾಕ್ಯ ತುಂಬಾ ಚೆನ್ನಾಗಿದೆ. ಆತ್ಮನಿ ವ್ಯಾಪಾರ, ತನ್ನಲ್ಲಿ ಎಲ್ಲಾ ವ್ಯಾಪಾರಗಳು ಆಗ್ತಾ ಇವೆ. ನಾವೊಂದು ಕೆಲಸ ಮಾಡಬೇಕು. ಇವತ್ತು ಬೆಳಿಗ್ಗೆ 4:15 ಗಂಟೆಯಿಂದ ರಾತ್ರಿ 10:30 ಗಂಟೆವರೆಗೆ ಎಷ್ಟು ವ್ಯಾಪಾರವನ್ನು ಮಾಡಿದ್ದೇನೆ? 1000 ವ್ಯಾಪಾರ. ಕೈ ಎತ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ, ಪ್ರಜಾವಾಣಿ ಓದ್ತೇನೆ, ಟಿವಿ ನೋಡ್ತೇನೆ, ವಾಕಿಂಗ್ ಮಾಡ್ತೇನೆ, ಬಂದವ್ರ ಹತ್ರ ಮಾತಾಡ್ತಾ ಇದ್ದೀನಿ, ತಿಂಡಿ ತಿಂತಾ ಇದ್ದೇನೆ, ಪೂಜೆ ಮಾಡ್ತಾ ಇದ್ದೇನೆ. ಇದಕ್ಕೆ ಶತ್ರು ವ್ಯಾಪಾರ. ಆತ್ಮನಿ ತನ್ನಲ್ಲಿ ವ್ಯಾಪಾರವು ಉಂಟಾಗಬೇಕಾದರೆ ಇಂದ್ರಿಯಾಧಿಷ್ಠಾನಭೂತ ದೇಹಸ್ಯ ಇಂದ್ರಿಯಗಳಿಗೆ ಅಧಿಷ್ಠಾನವಾಗಿರುವ ಶರೀರವನ್ನು ಅಧ್ಯಸ್ಥ ಆತ್ಮತ ನಾನು ಅಧ್ಯಸ್ಥ ಆತ್ಮ, ದೇಹ ಅಧ್ಯಸ್ಥಾತ್ಮ, ಶರೀರಂ ಅಧ್ಯಸ್ಥಾತ್ಮ. ಶರೀರವನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ ಯಾವ ಇಂದ್ರಿಯ ವ್ಯಾಪಾರಗಳು ನಡೆಯುವಂತಿಲ್ಲ. ಅಥ ಮಾ ಭೂದಿಂದ್ರಿಯಾಣಾಂ ವ್ಯಾಪಾರ ತದಧಿಷ್ಠಾನಸ್ಯ ಅಧ್ಯಸ್ಥತ ತದ್ವಾರ ಆತ್ಮನಿ ವ್ಯಾಪೃತತ್ವಂ ವಾ ಕಿಂತಾವತ ಅನಿಷ್ಟಮಾಪದ್ಯತೆ. ಒಂದು ಪೂರ್ವ ಪಕ್ಷ. ಇಲ್ಲಿ
ಮಾಭೂದಿಂದ್ರಿಯಾಣ ವ್ಯಾಪಾರ, ಇಂದ್ರಿಯ ವ್ಯಾಪಾರವಾಗ್ತಾ ಇಲ್ಲ. ಇಂದ್ರಿಯಗಳ ವ್ಯಾಪಾರವಾಗುವುದು ಬೇಡ. ತದಧಿಷ್ಠಾನ ಅಧ್ಯಸ್ಥಾತ್ಮತ, ಅದಕ್ಕೆ ಅಧಿಷ್ಠಾನವಾಗಿರುವ ಶರೀರವನ್ನ ನಾನು ಎಂದು ಅಧ್ಯಾಸ ಮಾಡಿಕೊಳ್ಳುವುದು ಬೇಡ. ತದ್ವಾರ ಅದರ ಮೂಲಕವಾಗಿ ಆತ್ಮನಲ್ಲಿ ವ್ಯಾಪೃತತ್ವಂಬ, ಆತ್ಮನು ಎಲ್ಲಾ ಇಂದ್ರಿಯಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡುತ್ತಿದ್ದಾನೆ ಎನ್ನುವುದು ಬೇಡ. ಕಿಂತಾವತ, ಹೀಗೆ ಒಪ್ಪಿಕೊಂಡರೆ ಕಿಮ್ಮನಿಷ್ಠಮಾಪದ್ಯತೆ, ಏನ್ ತಪ್ಪಾಗುತ್ತೆ? ಬಹಳ ಬುದ್ಧಿವಂತ. ಇಂದ್ರಿಯ ವ್ಯಾಪಾರಗಳು ಆಗ್ತಾ ಇಲ್ಲ. ಇಂದ್ರಿಯಗಳ ಅಧಿಷ್ಠಾನವಾಗಿರುವ ಶರೀರವನ್ನ ನಾನು ಎಂದು ಅಭ್ಯಾಸವನ್ನು ಮಾಡಿಕೊಳ್ತಾ ಇಲ್ಲ. ಅದರ ಮೂಲಕ ಆತ್ಮನಿಗೆ ವ್ಯಾಪೃತತ್ವಂ, ಪ್ರಮಾತೃತ್ವಂ, ಜ್ಞಾತೃತ್ವಂ ಅದು ಇಲ್ಲ, ಯಾವುದು ಬೇಡ. ಮಾಭೂತ್, ಬೇಡವೇ ಬೇಡ ಅಂತ ಆದರೆ ಕಿಂತಾವತ ಅನಿಷ್ಟಮಾಪದ್ಯತೆ, ಅಷ್ಟು ಮಾತ್ರದಿಂದ ಕೆಂ ಅನಿಷ್ಟಮಾಪದ್ಯತೆ, ಏನು ಅನಿಷ್ಟವಾಗುತ್ತೆ, ಏನ್ ತೊಂದ್ರೆ, ಯಾವ ವ್ಯಾಪಾರ ಬೇಡ ಅಂತ ಹೇಳ್ಬೇಡ. ತತ್ರೋತ್ತರಂ, ಆ ಆಕ್ಷೇಪಣೆಗೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ನ ಚೈತಸ್ಮಿನ್ ಸರ್ವಸ್ಮಿನ್ ಅಸತಿ ಅಸಂಗಸ್ಯಾತ್ಮನಃ ಪ್ರಮಾತೃತ್ವಮುಪಪದ್ಯತೆ. ಬ್ಯೂಟಿಫುಲ್. ಈ ಒಂದು ಶಾಂಕರ ಭಾಷ್ಯ ವಾಕ್ಯಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪ್ರಶ್ನೆಯನ್ನು ಹಾಕೊಂಡಿದ್ದಾರೆ. ನ ಚ ಏತಸ್ಮಿನ್ ಸರ್ವಸ್ಮಿನ್ ಅಸತಿ, ಇಂದ್ರಿಯ ವ್ಯಾಪಾರವಿಲ್ಲ, ದೇಹವನ್ನ ನಾನು ಎಂದು ಮಾಡಿಕೊಂಡಿಲ್ಲ, ಆತ್ಮನಿಗೆ ವ್ಯಾಪೃತತ್ವ ಪ್ರಮಾತತ್ವವಿಲ್ಲ ಅಂತಾಗಿಬಿಟ್ಟರೆ ಅಸಂಗಸ್ಯ ಆತ್ಮನಃ, ಅಸಂಗನಾಗಿರುವ ಆತ್ಮನಿಗೆ ಪ್ರಮಾತೃತ್ವವೇ ಹೊಂದುವುದಿಲ್ಲ. ಈ ಭಾಷ್ಯ ವಾಕ್ಯ ತುಂಬಾ ಜ್ವರ ಇದೆ, ಒಬ್ರಿಗಿಂತ ಜ್ವರ ಇದೆ. ಶಂಕರರು ಹೇಳ್ತಾ ಇದ್ದಾರೆ ಅಧ್ಯಾಸದಿಂದಲೇ ವ್ಯವಹಾರ. ಅದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ವಿವರಿಸಿ ಹೇಳ್ತಾ ಇದ್ದಾರೆ. ನಚ ಏತಸ್ಮಿನ್ ಸರ್ವಸ್ಮಿನ್ ಅಸತಿ, ಇದ್ಯಾವುದೂ ಇಲ್ಲ ಅಂತ ಆಗಿಬಿಟ್ರೆ ಅಧ್ಯಾಸವೂ ಆಗಿಲ್ಲ, ದೇಹವನ್ನ ನಾನು ಎಂದು ಮಾಡಿಕೊಂಡಿಲ್ಲ, ದೇಹದಲ್ಲಿ ಯಾವ ಇಂದ್ರಿಯಗಳು ವ್ಯಾಪಾರ ಮಾಡುತ್ತಿಲ್ಲ ಅಂತ ಆಗಿಬಿಟ್ರೆ ಏತಸ್ಮಿನ್ ಸರ್ವಸ್ಮಿನ್ ಅಸತಿ, ಯಾವುದು ಇಲ್ಲ ಅಂತ ಆಗಿಬಿಟ್ಟರೆ ಆತ್ಮನಲ್ಲಿ ಪ್ರಮಾತೃತ್ವವೇ ಹೊಂದುವುದಿಲ್ಲ. ಪ್ರಮಾತೃತ್ವ ಎನ್ನುವ ಮಾತಿಗೆ ಪ್ರಮಿನೋತೀತಿ ಪ್ರಮಾತ, ತಸ್ಯ ಭಾವ ಪ್ರಮಾತೃತ್ವಂ. ಇಲ್ಲಿ ಎಲ್ಲವನ್ನೂ ಸೇರಿಸ್ಕೊಂಬಿಡಿ. ಕರ್ತೃತ್ವಂ, ಗಂತೃತ್ವಂ, ಘ್ರಾತೃತ್ವಂ, ದ್ರಷ್ಟೃತ್ವಂ, ಭೋಕ್ತೃತ್ವಂ, ಎಲ್ಲಕ್ಕೂ ಹೆಸರು ಪ್ರಮಾತೃತ್ವಂ. ಇದ್ಯಾವುದು ಇಲ್ಲ ಅಂತಾಗಿಬಿಟ್ಟರೆ ಆತ್ಮನಿಗೆ ಪ್ರಮಾತೃತ್ವವೇ ನ ಉಪಪದ್ಯತೆ, ಹೊಂದುವುದಿಲ್ಲ. ಶುರು ಮಾಡ್ತಾ ಇದ್ದಾರೆ ಗುರು. ಪ್ರಮಾತೃತ್ವಂ ಹಿ ಪ್ರಮಾಣ ವ್ಯಾಪಾರಯಿತೃತ್ವಂ. ಅಬ್ಬಾ, ಕಿನ್ನಾಮ ಪ್ರಮಾತೃತ್ವಂ. ಪ್ರಮಾತೃವಾಗಿರುವಿಕೆ ಅಂದ್ರೇನು? ಆತ್ಮ ಪ್ರಮಾತ, ಅಹಂ ಪ್ರಮಾತ ಅಂತ ಹೇಳ್ತಾ ಇದ್ದೇವೆ. ತಸ್ಯ ಪ್ರಮಾತು ಭಾವ ಪ್ರಮಾತೃತ್ವಂ. ಕಿನ್ನಾಮ ಪ್ರಮಾತೃತ್ವಂ, ಪ್ರಮಾಣಗಳನ್ನ ಬಳಸುವವನಾಗಿರುವಿಕೆ ಅಂದ್ರೆ ಏನರ್ಥ? ಪ್ರಮಾಣ ವ್ಯಾಪಾರಯಿತೃತ್ವಂ. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾಗಳು, ಬಹಳ ಚೆನ್ನಾಗಿ. ಪ್ರಮಾತೃತ್ವ ಎನ್ನುವ ಮಾತಿಗೆ ಅರ್ಥ ಪ್ರಮಾಣಗಳನ್ನ ವ್ಯಾಪಾರ ಮಾಡುವಿಕೆ. ಒಂದು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಅಂತೂ ಬಿರ್ತಾನೆ. ಆ ಬ್ಯಾಂಕಿನಲ್ಲಿ 30 ಜನ ಕೆಲಸ ಮಾಡ್ತಾ ಇರ್ತಾರೆ.
ಆ 30 ಜನಗಳಿಗೆ ಮ್ಯಾನೇಜರ್. He has to manage all the 30 staff people. ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ತಾನೆ, ಇನ್ನೊಬ್ಬ ಕ್ಲರ್ಕ್ ಇರ್ತಾನೆ, ಮತ್ತೊಬ್ಬ ಆಯ ಇರ್ತಾರೆ. ಅವರೆಲ್ಲರನ್ನು ಇವ್ರು ಮ್ಯಾನೇಜ್ ಮಾಡಬೇಕು. ಯಾವ ಕಾರಣಕ್ಕೂ ಆ ಬ್ಯಾಂಕಿಗೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಬೇಕಾದ ವ್ಯಕ್ತಿ ಮ್ಯಾನೇಜರ್. ಅದೇ ರೀತಿಯಲ್ಲಿ ಪ್ರಮಾತೃ ಅಂದ್ರೇನು? ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರು ಪ್ರಮಾತೃಗಳು. ಹೌದಾ? 1,000 ಕೋಟಿ ಮಾನವರಿಗೂ ಹೆಸರು ಪ್ರಮಾತಾರ. ತೇಷಾಂ ಪ್ರಮಾತೃಣಾಂ ಭಾವಃ ಪ್ರಮಾತೃತ್ವಂ. ಕಿನ್ನಾಮ ಪ್ರಮಾತೃತ್ವಂ? ಪ್ರಮಾಣಾನಾಂ ವ್ಯಾಪಾರಯಿತೃತ್ವಂ. ಪ್ರಮಾಣಗಳನ್ನ ವ್ಯಾಪಾರ ಮಾಡುವಂತೆ ಮಾಡುವವನಾಗಿರುವಿಕೆ. ಕಣ್ಣು ನೋಡುವಂತೆ, ಕಿವಿ ಕೇಳುವಂತೆ, ಮನಸ್ಸು ವಿಚಾರ ಮಾಡುವಂತೆ, ಮೂಗು ವಾಸನೆ ನೋಡುವಂತೆ ಯಾವಾತನು ಮಾಡುತ್ತಾನೆಯೋ ಅವನಿಗೆ ಪ್ರಮಾತ ಎಂದು ಹೆಸರು. ತಚ್ಚ ಪ್ರಮಾತೃತ್ವಂ ಅಸಂಗಸ್ಯ ಆತ್ಮನಃ ನೋಪಪದ್ಯತೆ ಸ್ವತಃ. ಇವು ಅಂಡರ್ಲೈನ್. ಅಸಂಗನಾಗಿರುವ ಆತ್ಮನಿಗೆ ಆತ್ಮ ಅಸಂಗ. ಹೌದಾ? ಆತ್ಮ ನವ್ಯ ಸ್ವತಃ ವ್ಯಾಪಾರಂ ಕರೋತಿ. ಯಾವುದಕ್ಕೂ ಸಂಬಂಧ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಾನು ಇಂಥ ಅಸಂಗನಾಗಿರುವ ಸಾಕ್ಷ್ಯ ಸ್ವರೂಪನಾಗಿರುವ ಕೂಟಸ್ಥ ನಿತ್ಯನಾಗಿ ಅವಿಕ್ರಿಯನಾಗಿರುವ ನಿರವಯವನಾಗಿರುವಂತಹ ನನ್ನಲ್ಲಿ, ಇಂಥ ಆತ್ಮನಲ್ಲಿ ನೋಪಪದ್ಯತೆ ವ್ಯಾಪಾರ. ಯಾವ ವ್ಯಾಪಾರಗಳು ಇಲ್ಲ. ಯಾಕೆ? ಸಂಬಂಧಪಟ್ಟಿದೆ. ಒಂದು ಉದಾಹರಣೆ ಕೊಡ. ಒಬ್ಬ ಸನ್ಯಾಸಿ ಬ್ಯಾಂಕ್ ಹೋಗಿದ್ದಾನೆ. ಸುಮ್ಮನೆ ಅಕೌಂಟ್ ಇಲ್ಲ, ಏನಿಲ್ಲ. ಹೋದ, 1 ಗಂಟೆ ಇದ್ದ, ಬಂದ. ಅವನಿಗೆ ಜಮಾ ಇಲ್ಲ, ಖರ್ಚಿಲ್ಲ, ಯಾವುದಕ್ಕೂ ಅನ್ಕೊಂಡೆ. ಸನ್ಯಾಸಿ. ಅಥವಾ ಸೂರ್ಯ ಬೆಳಗ್ತಾ ಇದ್ದಾನೆ. ಆ ಬ್ಯಾಂಕ್ ಅನ್ನ ಬೆಳಗುತ್ತಿರುವಂತಹ ಸೂರ್ಯನಿಗೆ ಏನಾದ್ರೂ ವ್ಯಾಪಾರ ಹಿತೃತ್ವ ಅಂತ ಉಂಟೆ? ಆ ಬ್ಯಾಂಕಿನಲ್ಲಿರುವಂತಹ ಸ್ಟಾಫ್ ಕೆಲಸ ಮಾಡ್ತಾ ಇದ್ರು ಸಂತೋಷ, ಹರಟೆ ಹೊಡ್ಕೊಂಡಿದ್ರು ಸಂತೋಷ, ಕೆಲಸ ಮಾಡದೆ ಹೋದ್ರು ಸಂತೋಷ. ಯಾಕೆ? ಅಸಂಗ. ಜ್ಞಾಪಕ ಇಟ್ಕೊಳ್ಳಿ. ಉಪನಿಷತ್ತುಗಳಲ್ಲಿ, ವೇದಾಂತ ದರ್ಶನದಲ್ಲಿ ಆತ್ಮನನ್ನು ಅಸಂಗ, ಅಸಂಗೋ ಶಯಂ ಪುರುಷ. ಮುಂದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮಂತ್ರ ಬರುತ್ತೆ. ಅಸಂಗೋ ಹಿ ಅಯಂ ಪುರುಷ. ಈ ಆತ್ಮನು ಅಸಂಗನಾಗಿದ್ದಾನಲ್ಲವೇ? ಅಸಂಗನಾಗಿರುವ ಆತ್ಮನಿಗೆ ಅಸಂಗಸ್ಯ ಆತ್ಮನಃ ಏವಂ ವ್ಯಾಪಾರಯಿತೃತ್ವಂ ವ್ಯಾಪಾರವತ್ವಂ ನ ಉಪಪದ್ಯತೆ ಸ್ವತಃ. ಪರಿಶುದ್ಧನಾಗಿರುವ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಅಸಂಗನಾದ ಆತ್ಮನಿಗೆ ವ್ಯಾಪಾರ ಇತೃತ್ವ ಎನ್ನುವಂತಹದ್ದು ಸ್ವತಃ ಇದೆ. ಯಾಕೆ? ಆತ್ಮನೇ ಬ್ರಹ್ಮ. ಸವಾ ಏಷ ಮಹಾನಜ ಆತ್ಮ. ಸವಾ ಏಷ ಮಹಾನ್ ಅಜಃ ಆತ್ಮ. ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ. ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ನಮ್ಮ ಋಷಿಗಳ ಕಾಣಿಕೆ, ಕಾಂಟ್ರಿಬ್ಯೂಷನ್, ಕಾಣಿಕೆ, ವಿಷನ್ ಅದ್ಭುತ. ಒಂದು ಮಾತು ಹೇಳ್ತಾ ಇದ್ರು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದ ಆನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನೋಡಪ್ಪ ಮಗು, ಬ್ರಹ್ಮಜ್ಞಾನಿಗಳ ಸ್ವಭಾವ ತಾವು ಸ್ವತಃ
ಪರಬ್ರಹ್ಮವನ್ನು ಅರ್ಥ ಮಾಡಿಕೊಂಡು ಬ್ರಹ್ಮನಿಷ್ಠರಾಗಿ ಬ್ರಹ್ಮಾನಂದ ಸ್ವರೂಪಗಳಾಗಿ ಆ ಬ್ರಹ್ಮಾನಂದದ ರುಚಿಯನ್ನ ಎಲ್ಲ ಮಾನವರಿಗೂ ತಿಳಿಸಬೇಕೆಂಬ ಉದ್ದೇಶದಿಂದ ಈ ಉಪನಿಷತ್ತುಗಳನ್ನೆಲ್ಲ ಉಪದೇಶ ಮಾಡಿದ್ದಾರೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಸ್ವತಃ ಬ್ರಹ್ಮನಿಷ್ಠರು. ಮೃತ್ಯು ದೇವತೆ ಸ್ವತಃ ಬ್ರಹ್ಮನಿಷ್ಠ. ಅದೇ ಆಂಗಿರಸು ಅವನು ಬ್ರಹ್ಮನಿಷ್ಠ. ಬ್ರಹ್ಮನಿಷ್ಠರಾಗಿರುವ ಮಹರ್ಷಿಗಳು ಸನತ್ ಕುಮಾರ ಬ್ರಹ್ಮನಿಷ್ಠ ತಮ್ಮ ಬ್ರಹ್ಮನಿಷ್ಠೆಯ ಅನುಭವವನ್ನ ಆ ಬ್ರಹ್ಮನಿಷ್ಠೆಯ ಬ್ರಹ್ಮಾನಂದವನ್ನ ತಾವು ಮಾತ್ರ ಇಟ್ಟುಕೊಳ್ಳದೆ ಎಲ್ಲರಿಗೂ ತಿಳಿಸೋಣ ಅಂತ ಒಂದು ಉದ್ದೇಶದಿಂದ ಈ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದೇ ಮಾತನ್ನ ನಾವು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೂ ಅನ್ವಯ ಮಾಡ್ಕೋಬೇಕು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸಾಕ್ಷಾತ್ ಪರಮೇಶ್ವರನ ಅಂಶರಾಗಿ ಅವತರಿಸಿ ಬ್ರಹ್ಮನಿಷ್ಠರಾದರು, ಬ್ರಹ್ಮಜ್ಞಾನಿಗಳಾದರು. ಆ ಬ್ರಹ್ಮಜ್ಞಾನದ ಸವಿಯನ್ನ, ಬ್ರಹ್ಮಜ್ಞಾನದ ರುಚಿಯನ್ನ, ಬ್ರಹ್ಮಜ್ಞಾನದ ಆನಂದವನ್ನ ಎಲ್ಲರಿಗೂ ತಿಳಿಸೋಣ ಅನ್ನುವಂತ ಉದ್ದೇಶದಿಂದ ಪ್ರಸ್ಥಾನತ್ರಯ ಗ್ರಂಥಗಳಿಗೆ ಅತ್ಯಂತ ಸೊಗಸಾದ ಭಾಷ್ಯ ಬರೆದಿದ್ದಾರೆ. ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳನ್ನ ಯಾರೇ ಮುಮುಕ್ಷುಗಳು ಅಧ್ಯಯನ ಮಾಡಿದರು ಅವರು ಬ್ರಹ್ಮಜ್ಞಾನಿಗಳಾಗುವುದರಲ್ಲಿ ಸಂಶಯವಿದೆ. ಅದನ್ನ ನೋಡಿಕೊಂಡು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂತೆಯೇ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕೂಡ ಕನ್ನಡದಲ್ಲಿ, ಇಂಗ್ಲಿಷಿನಲ್ಲಿ, ಸಂಸ್ಕೃತ ಭಾಷೆಯಲ್ಲಿ 300 ಪುಸ್ತಕ ಬರುತ್ತೆ. ಯಾಕೆ? ನಾನು ಬ್ರಹ್ಮಾನಂದ ಅನುಭವಿಸ್ತಾ ಇದ್ದೇನೆ. ಈ ಪ್ರಪಂಚವೆಲ್ಲವೂ ಅವಿದ್ಯಾ ಕಲ್ಪಿತ. ಮಾಯಾ ಮಾತ್ರಮಿದನ್ವೈತಂ ಅದ್ವೈತಂ ಪರಮಾರ್ಥತಃ ನಾಮ ರೂಪಾತ್ಮಕಂ ವಿಶ್ವಂ ಇಂದ್ರಜಾಲಂ ವಿದುರ್ಬುಧ ಅನಾಮತ್ವಾತ್ ಅರೂಪತ್ವಾತ್ ಇತಿ ವೇದಾಂತದಿಂದಿವ ಅಂತ ಹೇಳ್ತಾ ಇದೆ. ಈ ಆನಂದವನ್ನ ಎಲ್ಲರಿಗೂ ತಿಳಿಸೋಣ ಅನ್ನುವಂತ ಉದ್ದೇಶದಿಂದ ಪೂಜ್ಯ ಸದ್ಗುರುಗಳು ಇಷ್ಟೆಲ್ಲ ಕೆಲಸ ಮಾಡಿದ್ರು. ಆನಂದ ಅನುಭವ ಬರಬೇಕು. ತಚ್ಚ ಪ್ರಮಾತೃತ್ವಂ ಅಥವಾ ಪ್ರಮಾಣ ವ್ಯಾಪಾರಯಿತೃತ್ವಂ, ಪ್ರಮಾಣಗಳ ಮೇಲೆ ಕೂತ್ಕೊಂಡು ಪ್ರಮಾಣಗಳನ್ನ ವ್ಯಾಪಾರ ಮಾಡುವಂತೆ ಮಾಡುವುದು ಅಸಂಗಸ್ಯ ಆತ್ಮನಃ ಆತ್ಮ ಅಸಂಗಃ ಆತ್ಮ ಅದ್ವಿತೀಯ ಆತ್ಮ ನಿರವಯವಃ ಆತ್ಮ ಕೂಟಸ್ಥಃ ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಆತ್ಮನಿಗೆ ಯಾವ ವ್ಯಾಪಾರವೂ ಹೊಂದುವುದಿಲ್ಲ ಸ್ವತಃ ತನ್ನಲ್ಲಿ. ಸೂರ್ಯನಿಗೆ ಸ್ವತಃ ಬೆಂಗಳೂರನ್ನ ಬೆಳಗುವಿಕೆ ಎನ್ನುವಂತಹ ವ್ಯಾಪಾರ ಉಂಟೆ. ತನ್ನ ಪಾಡಿಗೆ ತಾನು ಸೂರ್ಯನು ಪ್ರಕಾಶ ಸ್ವರೂಪ ಆಗಿದೆ. ನಾವ್ ಹೇಳ್ತೀವಿ ಇವಾಗ ಸುಮಾರು 40 ಡಿಗ್ರಿ ಇದೆ, 35 ಡಿಗ್ರಿ ಇದೆ. ಆ ಡಿಗ್ರಿ ಎಲ್ಲ ಗೊತ್ತಿಲ್ಲ ಸೂರ್ಯನಿಗೆ. ಡಿಗ್ರಿ ಎಲ್ಲ ಭೂಮಿಯ ಮೇಲಿರುವಂತಹ ಜನಗಳಿಗೆ. ಆ ಭೂಮಿ, ಬೆಟ್ಟ, ಸಮುದ್ರ, ಗುಡ್ಡ, ಸೂರ್ಯ ಎಲ್ಲದರ ಮೇಲೆ ಡಿಗ್ರಿ ಇದೆ. ಅಸಂಗತ್ವಂಚ ದ್ವಿತೀಯ ಸಂಸರ್ಗಾಯೋಗ್ಯತ್ವಂ. ಹಬ್ಬ ಒಂದೊಂದು ಪದವನ್ನು ವಿವರಿಸ್ತಾ ಇದೆ. ಅಸಂಗ ಅಂದ್ರೇನು? ಅಂಟಿಲ್ಲದವನು ಅಷ್ಟೇ. ಅಸಂಗತ್ವಂಚ ಅಸಂಗಸ್ಯ ಭಾವ ಅಸಂಗತ್ವಂ. ಆತ್ಮನು ಅಸಂಗನಾಗಿದ್ದಾನೆ ಅಂದರೆ ದ್ವಿತೀಯ ಸಂಸರ್ಗ ಅಯೋಗ್ಯ. ಆತ್ಮನು ಅಯೋಗ್ಯನಾಗಿದ್ದಾನೆ. ಅಯೋಗ್ಯ ಅಂದ್ರೆ ತಪ್ಪರ್ಥವಲ್ಲ. ಆತ್ಮನು ಯೋಗ್ಯನಲ್ಲ. ಯಾವುದಕ್ಕೆ? ಸಂಸರ್ಗಕ್ಕೆ, ಸಂಬಂಧಕ್ಕೆ. ಯಾವ ಸಂಬಂಧ? ದ್ವಿತೀಯ ಸಂಸರ್ಗ.
ಆತ್ಮನ ಪಕ್ಕದಲ್ಲಿ, ಆತ್ಮನ ಜೊತೆಯಲ್ಲಿ ಮತ್ತೊಂದನ್ನ ಕೂರಿಸೋಣ ಅಂದ್ರೆ ಸಾಧ್ಯವೇ ಇಲ್ಲ. ಆಕಾಶದ ಪಕ್ಕದಲ್ಲಿ ಯಾವುದನ್ನು ಕೂರಿಸೋಣ? ಎಲ್ಲವೂ ಆಕಾಶವೇ. ಆಕಾಶಾದ್ ವಾಯು, ಹೌದಾ? ಆಕಾಶಾದ್ ಅಗ್ನಿ, ಆಕಾಶಾತ್ ಆಪಹ, ಎಲ್ಲವೂ ಆಕಾಶವೇ ಆಗಿರ್ಬೇಕಾದ್ರೆ ಆಕಾಶ ಪ್ಲಸ್ ಅಂತಿದೆಯಾ? ಇಲ್ಲ. ಬಹಳ ಚೆನ್ನಾಗಿದೆ. ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೆಗೆ ಶಾಂಕರ ಅಧ್ಯಾಸ ಭಾಷ್ಯ ರಕ್ತಗತವಾಗಿದೆ. ನಾವು ಪಂಚಗವ್ಯ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾದ್ರೆ ಶ್ಲೋಕ ಹೇಳ್ತೇವೆ. ಪಂಚಗವ್ಯ ಪ್ರಾಯಶ್ಚಿತ್ತ ಅಂತ ಒಂದಿದೆ ಶಾಸ್ತ್ರದಲ್ಲಿ. ನಮ್ಮ ಹಿಂದೂ ಧರ್ಮದಲ್ಲಿ ಏನಾದ್ರೂ ದೊಡ್ಡ ಪಾಪವನ್ನು ಮಾಡಿದ್ರೆ, ಅತ್ಯಂತ ಘೋರವಾದಂತ ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತವೇನಪ್ಪ ಅಂದ್ರೆ ಪಂಚಗವ್ಯ ಪ್ರಾಶನ. ಪಂಚಗವ್ಯ ಅಂದ್ರೇನು? ಗೋ ವಿಕಾರ ಗವ್ಯಂ, ಹಸುವಿನ ಪದಾರ್ಥ, ಹಸುವಿನ ಹಾಲು, ಹಸುವಿನ ತುಪ್ಪ, ಹಸುವಿನ ಮೊಸರು, ಹಸುವಿನ ಗಂಜಲ, ಹಸುವಿನ ಸಗಣಿ, ಇದನ್ನೂ ಕೂಡ ತಂದ್ಬಿಟ್ಟು ಭಿನ್ನ ಭಿನ್ನ ಮಂತ್ರಗಳಿಂದ ಮೇಳನ ಮಾಡಿ ಅದನ್ನ ರುಚಿ ತಾಕದಂತೆ, ನಾಲಿಗೆಗೆ ತಾಕದಂತೆ ಕುಡಿಬೇಕು. ಯತ್ವಗಸ್ತಿಗತಂ ಪಾಪಂ, ಯತ್ ತ್ವಕು ಅಸ್ತಿಗತಂ, ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೇ ಪ್ರಾಶನಂ ಪಂಚಗವ್ಯಸ್ಯ ದಹತ್ಯಗ್ನಿರಿವೇಂಧನಂ. ಒಂದು ಶ್ಲೋಕವನ್ನು ಹೇಳಿದರು. ಎಲ್ಲ ಅಜ್ಞಾನಿಗಳ ಮನಸ್ಸಿನಲ್ಲಿ ಕರ್ತೃತ್ವ, ಭೌತೃತ್ವ, ಪ್ರಮಾತೃತ್ವ ಕೂತ್ವಿ. ಇದೇ ಮಹಾಪಾಪ. ನಾನು ಕರ್ತ, ನಾನು ಪ್ರಮಾತ, ನಾನು ದ್ರಷ್ಟ ಎಂದು ತನ್ನ ತಿಳ್ಕೊಂಡಿದ್ದಾನಲ್ಲ, ಇದು ಮಹಾಪಾಪ. ಈ ಮಹಾಪಾಪಕ್ಕೆ ಪ್ರಾಯಶ್ಚಿತ್ತವೇನು? ಅಹಂ ಬ್ರಹ್ಮಾಸ್ಮಿ, ಅಹಂ ಅಸಂಗ ಆತ್ಮ ಅಸ್ಮಿ, ಅಹಂ ಅದ್ವಿತೀಯಂ ಬ್ರಹ್ಮಾಸ್ಮಿ ಎನ್ನುವ ಬ್ರಹ್ಮಜ್ಞಾನ ಬಂದೇ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಮಹಾಜ್ಞಾನಂ ಇತಿ ವೇದಾಂತ ಹಿಂದಿಮ. ಚೆನ್ನಾಗಿ ಎಲ್ಲ ಗುರುಗಳ ಉಪದೇಶ. ಅಸಂಗತ್ವಂಚ, ಆತ್ಮನು ಅಸಂಗನಾಗಿದ್ದಾನೆ ಅಂತಂದೇನು? ಬುದ್ಧಿಪೂರ್ವ ಕೃತಾನಾಂ ಸರ್ವ ಪಾಪ್ಮನಾಂ ಪ್ರಾಯಶ್ಚಿತ್ತ ಮಹೋಜ್ಞಾನಂ ಇತಿ ವೇದಾಂತದಿಂದಿಮಃ. ಅಜ್ಞಾನಕ್ಕೆ ಸಮಾನವಾದ ಮಹಾಪಾಪವಿಲ್ಲ, ಅಧ್ಯಾಸಕ್ಕೆ ಸಮಾನವಾದ ಮಹಾಪಾಪವಿಲ್ಲ. ಅಧ್ಯಾಸದಿಂದಲೇ ಮನುಷ್ಯನ ಎಲ್ಲಾ ವ್ಯವಹಾರಗಳು ಇದು ಮಹಾಪಾಪ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಚಿಂತೆನ ನ ಕೃತಂ ಪಾಪಂ ಚೋರೇಣಾತ್ಮಾಪಹಾರಿಣ ಅಂತಿದ್ದಾರೆ. ಬಹಳ ಸಂತೋಷ. ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳವರು ಬ್ರಹ್ಮನಿಷ್ಠರು, ಅಸಂಗರು, ಅದ್ವಿತೀಯ ಬ್ರಹ್ಮನಿಷ್ಠರು. ಅಸಂಗತ್ವಂಚ, ಆತ್ಮನು ಅಸಂಗ, ಅಸಂಗಸ್ಯ ಭಾವ ಅಸಂಗತ್ವಂ. ಅಸಂಗತ್ವ ಎಂದರೇನು? ದ್ವಿತೀಯ ಸಂಸರ್ಗ ಅಯೋಗ್ಯತ್ವಂ. ದ್ವಿತೀಯ ಆತ್ಮನಿಗಿಂತ ಭಿನ್ನವಾಗಿರುವ ಎರಡನೆಯ ವಸ್ತುವಿನ ಜೊತೆಯಲ್ಲಿ ಸಂಸರ್ಗ ಸಂಬಂಧಕ್ಕೆ ಅಯೋಗ್ಯಂ, ಯೋಗ್ಯನಾಗದಿರುವಿಕೆ. ಆತ್ಮನು ಯಾವುದಕ್ಕೂ ಅಂದ್ಕೊಂಡಿಲ್ಲ. ತನ್ನ ಪಾಡಿಗೆ ತಾನು ಆತ್ಮನು ಕೂಟಸ್ಥ ಸ್ವರೂಪನಾಗಿ, ಸಾಕ್ಷಿಯಾಗಿ ಅಸಂಗನಾಗಿ. ಎಂಥ ಅಸಂಗನಾಗಿರುವ ಆತ್ಮನನ್ನ ಎಲ್ಲ ಅಜ್ಞಾನಿಗಳು ಕೂಡ ನಾನು ಕರ್ತ, ನಾನು ದ್ರಷ್ಟ,
ನಾನು ಶ್ರೋತ, ನಾನು ಪ್ರಮಾತ, ನಾನು ಭೋಕ್ತ ಮಾಡ್ಕೊಂಡಿದ್ದಾನೆ. ಇದು ಮಹಾಪಾಪ. ಅಧ್ಯಾಸದ ಕಾರ್ಯ ಆತ್ಮನಃ ಅಸಂಗತ್ವಂ ನಾಮ ದ್ವಿತೀಯ ಸಂಸರ್ಗ ಅಯೋಗ್ಯತ್ವಂ. ನಾ ಬೇರೆ ತರ ಹೇಳ್ತಾನೆ. ಆತ್ಮ ಅಸಂಗೋ ನಾಮ ದ್ವಿತೀಯ ಸಂಸರ್ಗ ಅಯೋಗ್ಯ. ಆತ್ಮ ಅಯೋಗ್ಯ. ಆತ್ಮನಿಗೆ ಎರಡನೇ ವಸ್ತುವಿನ ಸಂಬಂಧದ ಯೋಗವಿಲ್ಲ. ತಚ್ಚ ಉಪಪಾದಿತಂ ಅಧಸ್ತಾತ್ ಸಂಕ್ಷೇಪೇಣ. ಆ ವಿಚಾರವನ್ನ ನಾವು ಹಿಂದಿನ ಭಾಗದಲ್ಲಿ ಸಂಕ್ಷೇಪೇಣ ಬ್ರೀಫ್ ಆಗಿ ಸರಳವಾಗಿ ಉಪಪಾದಿತಂ ನಮ್ಮಿಂದ ಉಪಪಾದನೆ ಮಾಡಲ್ಪಟ್ಟಿದೆ. ಆ ಹಿಂದಿನ ಭಾಗವನ್ನ ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ಟು. ಅಥ ಪ್ರಮಾತೃತ್ವಮಪಿ ಮಾಸ್ತು ಕಿಂ ಹೀಯತೆ ಇತಿ ಚೇತ್ ತತ್ರಾಹ ನ ಚ ಪ್ರಮಾತೃತ್ವಮಂತರೇಣ ಪ್ರಮಾಣ ಪ್ರವೃತ್ತಿರಸ್ತಿ. ಒಂದ್ ಪೂರ್ವ ಪಕ್ಷ ಇದೆ. ಆಲ್ ರೈಟ್. ಪ್ರಮಾತೃತ್ವಮಪಿ ಆತ್ಮನಃ ಮಾಸ್ತು. ಆಲ್ ರೈಟ್, ಸರಿ. ಅಸಂಗನಾಗಿರುವ ಆತ್ಮನಿಗೆ ದ್ವಿತೀಯ ವಸ್ತುವಿನ ಸಂಬಂಧವಿಲ್ಲ ಅಂದ ಬೇಡ. ಆತ್ಮನಿಗೆ ಪ್ರಮಾತೃತ್ವ ಬೇಡ. ಆತ್ಮನಿಗೆ ಪ್ರಮಾತೃತ್ವವಿಲ್ಲ ಅಂತ ಹೇಳಿದ್ರೆ ಏನ್ ತಪ್ಪು? ಪ್ರಮಾತೃತ್ವ ಬೇಡವೇ ಬೇಡ ಅಂತಂದ್ರೆ ನಚ ಪ್ರಮಾತೃತ್ವಮಂತರೇಣ. ಪ್ರಮಾತೃತ್ವವಿಲ್ಲದೆ ಹೋದರೆ ಪ್ರಮಾಣಗಳನ್ನ ಇಟ್ಟುಕೊಂಡು ಬಳಸುವವನ ಆತ್ಮ ಎನ್ನುವ ವಿಚಾರವನ್ನ ಒಪ್ಪಿಕೊಳ್ಳದೆ ಹೋದರೆ ಪ್ರಮಾಣ ಪ್ರವೃತ್ತಿ ರಸ್ತೆ. ಪ್ರಮಾಣ ಪ್ರವೃತ್ತಿ ನಾಸ್ತಿ. ಅದೇ ನಕಾರ ಹಾಕಿದ್ದೆ. ಪ್ರಮಾತೃತ್ವ ಅಂತರೇಣ ಆತ್ಮನಿ ಪ್ರಮಾಣ ಪ್ರವೃತ್ತಿ ನಾಸ್ತಿ. ಬಾ, ಪ್ರಮಾತೃತ್ವವಿಲ್ಲ, ಪ್ರಮಾತೃತ್ವ ಬೇಡ ಅಂದ್ಬಿಟ್ರೆ ಆಗ ಯಾವ ಪ್ರಮಾಣ ವ್ಯಾಪಾರವೂ ಇಲ್ಲ. ಪ್ರಮಾಣ ವ್ಯಾಪಾರವೂ ಬೇಡ ಅಂದ್ಬಿಟ್ರೆ ಸುಳ್ಳು ಕಾಣ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿ ದಿವಸ ಸಾವಿರಾರು ವ್ಯಾಪಾರ ಕಾಣಿಸ್ತಾ ಇದೆ. ನಾನು ಮಾಡ್ತಾ ಇದ್ದೇನೆ. ನಾನು ಊಟ ಮಾಡಿದೆ, ನಾನು ದೇವ್ರ ಪೂಜೆ ಮಾಡಿದೆ, ನಾನು ಸೂರ್ಯ ನಮಸ್ಕಾರ ಮಾಡಿದೆ, ನಾನು ವಾಕಿಂಗ್ ಮಾಡಿದೆ, ನಾನು ಒಗ್ಗರಣೆ ಹಾಕ್ದೆ, ನಾನು ತರಕಾರಿ ನಾನು ಉಂಟುತ್ತಾ ಇದೆ. ಈ ವ್ಯಾಪಾರವು ಸಾಧ್ಯವೇ ಆಗುತ್ತೆ. ಎಲ್ಲಾ ಕಡೆಗಳಲ್ಲಿ ವ್ಯಾಪಾರ ತುಂಬಾ ಇದೆ. ಇಡೀ ಪ್ರಪಂಚದಲ್ಲಿರುವ 1,000 ಕೋಟಿಯ ಮಾನವರಿಗೂ ತುಂಬಾಗಿದೆ ವ್ಯಾಪಾರ. ಹೇಳ್ತಾ ಇದ್ದಾರೆ ನಚ ಪ್ರಮಾತೃತ್ವಮಂತರೇಣ. ಪ್ರಮಾತೃತ್ವವಿಲ್ಲದೆ ಹೋದರೆ ವಿದೌಟ್ ದ ನೋಯರ್ಶಿಪ್, ನಾನು ಪ್ರಮಾಣಗಳನ್ನ ಬಳಸುವಂಥವನು ಎನ್ನುವಂತ ವಿವೇಕವಿಲ್ಲದೆ ಹೋದರೆ ಪ್ರಮಾಣ ಪ್ರವೃತ್ತಿ ನಾಸ್ತಿ. ಪ್ರಮಾಣಗಳ ಪ್ರವೃತ್ತಿಯೇ ಹೊಂದುವುದಿಲ್ಲ. ಪ್ರಮಾಣ ವ್ಯಾಪಾರವು ಬೇಡ ಅಂತ ಕಾಣಿಸ್ತಾ ಇಲ್ಲ. ಪ್ರತಿಯೊಬ್ಬನಿಗೂ ಪ್ರಮಾಣ ವ್ಯಾಪಾರವಿದೆ. ದುಡ್ಡು ಅನರ್ಥಕಾರಿಯಾಗಿದೆ. ದುಡ್ಡಿನಿಂದ ನೆಮ್ಮದಿ ಇಲ್ಲ ಅಂತ. ನೆಮ್ಮದಿ ಇಲ್ಲ ಅಂತ ಅರ್ಥವಾಗಿಬಿಟ್ರೆ ಯಾರು ದುಡ್ಡನ್ನು ಮುಟ್ತಾ ಇಲ್ಲ. ಯಾರು ದುಡ್ಡನ್ನು ಮುಟ್ಟುವುದೇ ಬೇಡ ಅಂದ್ರೆ ಯಾರಿದ್ದಾರೆ? ಸನ್ಯಾಸಿಗಳು ದುಡ್ಡನ್ನು ಬಿಡ್ತಾ ಇದ್ದಾರೆ. ದುಡ್ಡನ್ನು ಬೇಡ ಎನ್ನುವಂತ ಮೂರ್ಖ ಯಾರು ಇಲ್ಲ. ಯಾವನಾದ್ರೂ ಬಂದಂತ ದುಡ್ಡನ್ನು ಬೇಡ ಅಂದ್ರೆ ಮೂರ್ಖ ಅಂತಾನೆ. ಅದೇ ರೀತಿಯಲ್ಲಿ ಪ್ರಮಾಣ ವ್ಯವಹಾರ ಎಷ್ಟಿದೆ ಸ್ವಾಮಿ. ರಾಮ್ 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 ರಾಮ. ಮನುಷ್ಯ ಬದುಕಿರುವುದೇ ಪ್ರಮಾಣ ವ್ಯವಹಾರಗಳಿಂದ. ಈ ಪ್ರಮಾಣ ಪ್ರವೃತ್ತಿಯಾಗುತ್ತಿರುವುದೇ ಅಧ್ಯಾಸದಿಂದ. ನಚ ಪ್ರಮಾತೃತ್ವಮಂತರೇಣ ಪ್ರಮಾಣ ಪ್ರವೃತ್ತಿರಸ್ತಿ. ಅನ್ವಯ ಹೇಳ್ತೇನೆ. ಪ್ರಮಾತೃತ್ವಂ ವಿನ, ಪ್ರಮಾತೃತ್ವೇನ ವಿನ. ಮನುಷ್ಯನಿಗೆ ಪ್ರಮಾತೃತ್ವವೇ ಇಲ್ಲ. ನಾನು ಪ್ರಮಾತ ಎನ್ನುವಂತಹ ಭ್ರಮೆ ಯಾರಿಗೂ ಇಲ್ಲ ಅಂತ ಆಗಿಬಿಟ್ಟರೆ
ಆಗ ಪ್ರಮಾಣ ಪ್ರವೃತ್ತಿ ನ ಚ ಅಸ್ತಿ, ಪ್ರಮಾಣಗಳ ಪ್ರವೃತ್ತಿಯೇ ಉಂಟು. ಪ್ರಮಾಣಾನಿ ಸ್ವವಿಷಯೇಶು ಪ್ರವರ್ತನೆ ಸ್ವಯಂ ಅಸಮರ್ಥಾನಿ ಪ್ರಮತ್ತಕಂ ಪ್ರಮಾತಾರಂ ಕಾಂಕ್ಷಂತೆ ಇತ್ಯುಕ್ತಂ. ಇಲ್ಲಿ ಪ್ರಮಾಣಾನಿ ಪ್ರಮಾಣಗಳು ಸ್ವಸ್ವ ವಿಷಯೇಶು ಪ್ರವರ್ತನೆ, ನೇತ್ರಂ ರೂಪ ವಿಷಯೇ, ಶ್ರೋತ್ರಂ ಶಬ್ದ ವಿಷಯೇ, ಘ್ರಾಣಂ ವಾಸನಾ ವಿಷಯೇ, ಜಿಹ್ವ ರುಚಿ ವಿಷಯ. ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವರ್ತನೆ ಪ್ರವರ್ತವಾಗುವುದಕ್ಕೆ ಸ್ವಯಂ ಅಸಮರ್ಥಾನಿ ತಾವುಗಳು ಅಸಮರ್ಥ ಅಂತಾಗಿ ಬಿಡ್ತದೆ. ಯಾವಾಗ ಪ್ರವರ್ತಕಂ ಪ್ರಮಾಣಂ ಕಾಂಕ್ಷನ್, ಪ್ರವರ್ತಕನಾದಂತಹ ಪ್ರಮಾಣ ಬಯಸುತ್ತೇವೆ. ಒಂದು ಉದಾಹರಣೆ, ನಮ್ಮ ಮನೆಯಲ್ಲಿ 1000 ಪುಸ್ತಕ ಇದೆ, ಓದೋನೇ ಇಲ್ಲ, ಅಲ್ಲಲ್ಲೇ ಬಿದ್ದಿರುತ್ತೆ. 1000 ಪುಸ್ತಕಗಳನ್ನೆಲ್ಲ ಬಿಸಾಕಿದ್ದೇನೆ, ಅದನ್ನು ನೋಡೋರಿಲ್ಲ, ಮಾಡೋರಿಲ್ಲ. ನಾನು ಅಮೆರಿಕಕ್ಕೆ ಹೋಗಿ 5 ವರ್ಷ ಬಿಟ್ಕೊಂಬ, ಅಲ್ಲಿ ಹುಳ ಹಾಕ್ತಾರೆ. ಪುಸ್ತಕಗಳಿಗೆ ಬೆಲೆ ಬರುವುದು ಯಾವಾಗ? ಓದುವರಿದ್ದಾಗ. ನಮ್ಮ ಅಡಿಗೆ ಮನೆಯಲ್ಲಿ 1000 ಪದಾರ್ಥ ಇದೆ, ಎಲ್ಲ ಇದೆ. ಕೊತ್ತಂಬರಿ ಬೇಳೆ, ಸಾಸಿವೆ, ಜೀರಿಗೆ, ಹುಣಸೆ ಹಣ್ಣು, ಕಾಫಿ ಪುಡಿ ಎಲ್ಲ ಇದೆ. ಅಡಿಗೆ ಮಾತ್ರ ಇಲ್ಲ, ಅದು ಬೆಲೆ ಇಲ್ಲ. ಬೆಳೆ ಬರು ಯಾವಾಗ? ಉಪಯೋಗಿಸಿದಾಗ. ನಮ್ಮ ಮನೆಯಲ್ಲಿ 10 kg ಬಂಗಾರ ಇದೆ, ಅಷ್ಟಿಲ್ಲ ಉದಾಹರಣೆ, ಅದು ನೋಡಿಲ್ಲ, ಅಲ್ಲೇ ಬಿದ್ದಿರುತ್ತೆ. ಪ್ರಮಾಣಗಳಿಗೆ ಬೆಲೆ ಬರು ಯಾವಾಗ? ನೋಡಿದಾಗ. ಪ್ರಮಾಣಾನಿ ಪ್ರಮಾಣಗಳು ಸ್ವಸ್ವ ವಿಷಯೇಶು ಪ್ರವರ್ತನೆ, ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೃತ್ತವಾಗಬೇಕಾದರೆ ಸ್ವಯಂ ಅಸಮರ್ಥಾನಿ ತಾವುಗಳು ಸ್ವತಃ ಅಸಮರ್ಥವಾಗಿರುತ್ತವೆ. ಯಾವಾಗ? ಪ್ರವರ್ತಕಂ ಪ್ರಮಾತಾರಂ ಕಾಂಕ್ಷಂತೆ. ಆದ್ದರಿಂದ ಪ್ರಮಾತವಾಗಿರುವ ಒಬ್ಬ ವ್ಯಕ್ತಿಯನ್ನ ಅಪೇಕ್ಷಿಸುತ್ತೇವೆ. ಪ್ರಮಾತ್ರವಿಲ್ಲದೆ ಹೋದರೆ ಪ್ರಮಾಣಗಳಿಗೆ ಬೆಲೆ ಇಲ್ಲ. ನೋಡು, ಒಬ್ಬನ ಹತ್ರ 1000 ಪೆನ್ ಇದೆ, 1000 ಪೆನ್ನು, ಅವ್ರಿಗೆ ಓದಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಅಲ್ಲೆಲ್ಲ ಪೆನ್ ಬಿದ್ದಿರುತ್ತೆ. ಒಬ್ಬನ ಮನೆಯಲ್ಲಿ 1 ಲಕ್ಷ ರೂಪಾಯಿ ಇದೆ, ದುಡ್ಡಿದೆ, ಅವನ ದಡ್ಡ, ದುಡ್ಡೇನು ಅಂತ ಗೊತ್ತಿಲ್ಲ, ದುಡ್ಡಿನ ಬೆಲೆ ಗೊತ್ತಿಲ್ಲ, ಅಲ್ಲಲ್ಲಿ ಬಿದ್ದಿರುತ್ತೆ. 500 ರೂಪಾಯಿ ನೋಟು, 1000 ರೂಪಾಯಿ ನೋಟು, 2000 ಬಿದ್ದಿದೆ. ಯಾಕೆ? ಉಪಯೋಗಿಸಿದೆ. ಇವಾಗ ಏನಾಗಿದೆ, ರಸ್ತೆಯಲ್ಲಿ ನೀವು ಹೋಗುವಾಗ 500 ರೂಪಾಯಿ ನೋಟು, 10 ನೋಟನ್ನ ಬೀಳಿಸ್ಕೊಂಡು ಹೋಗಿ 10 ನಿಮಿಷದಲ್ಲಿ ಖಾಲಿ. ರಸ್ತೆಯ ಮೇಲೆ 500 ರೂಪಾಯಿ ನೋಟು, 1000 ರೂಪಾಯಿ ನೋಟು, 2000 ರೂಪಾಯಿ ನೋಟು ಹೋಗ್ತಾ ಇದ್ದಾಗ ಬಿದ್ದಾಗಿದೆ. ನಿಮಗೆ ಗೊತ್ತಿಲ್ಲ, ಮನೆ ಹೋಗಿ ನೋಡ್ಕೋತಾ ಇದ್ದ, ದುಡ್ಡಿಲ್ಲ ಹಂಗೆ ಗೊತ್ತಾಯ್ತು. ರಸ್ತೆಯಲ್ಲಿ ಹೋಗಿ ಸಿಗುತ್ತಾ ಅದು ತಗೊಂಡ್ಬಿಟ್ಟಿರ್ತಾರೆ. ಯಾಕೆ? ಅವ್ರಿಗೆ ಗೊತ್ತು. ಜನಗಳಿಗೆ ದುಡ್ಡಿನ ಬೆಲೆ ಗೊತ್ತು. ಅದನ್ನ ಬರೆದಿದ್ದ ಪುಸ್ತಕದಲ್ಲಿ ಒಂದು ಪುಸ್ತಕ ಬರ್ತಾ ಇತ್ತು, ಸಿದ್ಧವಾಗ್ತಾ ಇದೆ. ನಮಗೆಂದು ವೇದಾಂತ ಬೇಕೆ ಅಂತ ಒಂದು ಪುಸ್ತಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ. ನಮಗಿಂದು ವೇದಾಂತ ಬೇಕೆ, ಇಂದು ನಮಗೆ ವೇದಾಂತ ಬೇಕೆ ಅಂತ ಪುಸ್ತಕ ಹೆಸರು. ತುಂಬಾ ಜನ ಹೇಳ್ತಾರೆ ನಮಗೆ ವೇದಾಂತ ಬೇಡ. ನಾ ಪ್ರಶ್ನೆ ಮಾಡ್ತೇನೆ, ನಮಗೆ ಇಂದು ಹಣ ಬೇಕೆ? ಯಾವ್ದೇ ಕೇಳಿ, ಈ ಭೂಮಿಯ ಮೇಲಿರುವ ಚಿಕ್ಕ ಮಕ್ಕಳನ್ನು ಬಿಟ್ಟುಬಿಟ್ಟು 99 ವರ್ಷ ವಯಸ್ಸಾಗಿದೆ, ಸುಮಾರು 10 ವರ್ಷದ ಬಾಲಕರಿಂದ ಹೆಣ್ಣು ಗಂಡು 99 ವರ್ಷದ ಅಜ್ಜ ಅಜ್ಜಿ ಯಾರಿಗೆ ದುಡ್ಡು ಬೇಕಾ? ಬೇಕು. ದುಡ್ಡನ್ನ ಪ್ರತಿಯೊಬ್ಬರು ಬೇಕು ಅಂತಾರೆ. ಯಾಕೆ? ಅವರಿಗೆ ದುಡ್ಡಿನ ಮಹಿಮೆ ಗೊತ್ತಾಗಿದೆ.
ದುಡ್ಡಿನಿಂದ ಪುಸ್ತಕ ತಗೊಳ್ಬಹುದು, ದುಡ್ಡಿನಿಂದ ಚಿನ್ನ ತಗೊಳ್ಬಹುದು, ದುಡ್ಡಿನಿಂದ ಮನೆ ಕಟ್ಟಿಸ್ಕೋಬಹುದು, ದುಡ್ಡಿನಿಂದ ಫಾರಿನ್ ಹೋಗ್ಬಹುದು, ದುಡ್ಡಿನಿಂದ ಒಳ್ಳೊಳ್ಳೆ ಹೋಟ್ಲು ಹೋಗಿ ತಿಂಡಿ ತಿನ್ಬಹುದು, ದುಡ್ಡಿನಿಂದ ಸಿನಿಮಾಕ್ಕೆ ಹೋಗ್ಬಹುದು, ದುಡ್ಡಿನಿಂದ ಹರಬಹುದು. ಪ್ರತಿಯೊಬ್ಬರಿಗೂ ಕೂಡ ಇಂದು ನಮಗೆ ಹಣ ಬೇಕು. ಅದೇ ತರಹ ಇಂದು ನಮಗೆ ವೇದಾಂತ ಬೇಕು. ಆದರೆ ವೇದಾಂತದ ಮಜಾ, ವೇದಾಂತದ ಮಹಿಮೆ ಅರ್ಥವಾಗದಿರುವುದರಿಂದ ನಮಗೆ ವೇದಾಂತ ಬೇಡ ಅಂತ ಮೂರ್ಖತನ. ಈ ಪುಟಾಣಿ ಮಕ್ಕಳು ನಮಗೆ ದುಡ್ಡು ಬೇಡ, ಚಾಕ್ಲೇಟ್ ಬೇಕು ಅನ್ನುತ್ತವೆ. 3 ವರ್ಷದ ಮಗು ನಮ್ಗೆ ದುಡ್ಡು ಬೇಡ ತಾತ, ಚಾಕ್ಲೇಟ್ ಬೇಕು ಅನ್ನುತ್ತವೆ. ಯಾಕೆ ಗೊತ್ತಿಲ್ಲ. ಅದೇ ತರ ವೇದಾಂತದ ಮಹತ್ವವನ್ನ, ವೇದಾಂತದ ಮಹಿಮೆಯನ್ನ ಅರ್ಥ ಮಾಡಿಕೊಂಡು ಎಲ್ಲ ಬ್ರಹ್ಮಜ್ಞಾನಿಗಳು ವೇದಾಂತ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅಂತಹ ಕೆಲಸವನ್ನೇ ಸುಬ್ರಾಯ ಶರ್ಮನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇಲ್ಲಿ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೋ ವೇದಾಂತಾಬ್ಜ ಪ್ರಭಾಕರೋ ವಂದೇ ಪರಸ್ಪರಾತ್ಮಾನೋ ಬಾದರಾಯಣ ಶಂಕರೋ. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಬಿಡುವನೆಂದಿಗೆ ನೀ ಕಾಣ್ಪೆ ಮನುಜ. ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ 3 ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ ಈ 3ರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ: ಇಹಚೇದವೇದೀ ರಥಸತ್ಯಮಸ್ತಿ ನಚೇದಿ ಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜ ಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೇ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ, ದುಃಖ, ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು ಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿರ್ಪೆ ಕಾರ್ಯದೊಳಿಂತ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ
ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ, ಜನು ಮಂಗಳೇ ನೀತನು ನೋಳ್ಪೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ, ಜನು ಮಂಗಳೇ ನೀತನು ನೋಡ್ಪೆ ಮನುಜ. ಕುಣಿದೇಕೆ ಭೋಗವ ಬೇಳ್ಪೆ ಮನುಜ, ಮನುಜ ಮನುಜ. ಕುಣಿದೇಕೆ ಭೋಗವ ಬೇಳ್ಪೆ ಮನುಜ, ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ